ಓ ಮೈ ಗಾಡ್ PKL ನಲ್ಲಿ ಶಾಕಿಂಗ್ ಅಪ್ಡೇಟು ಬರ್ತಾಯ್ತು ಮಗ. ಈಚೆಗಡೆ ಇವಾಗ ತಮಿಳ್ ತಲೆವಾಸ್ ಅವರು ವಾಪಸ್ ತಗೊಂಡಿದ್ರು. ಪವನ್ ಕುಮಾರ್ ಶರಾವತ್ನ ಬಿಟ್ಟಿದ್ರು ತೆಲುಗು ಟೈಟನ್ಸ್ಗೆ, ಮತ್ತೆ ವಾಪಸ್ನ ತಗೊಂಡಿದ್ರು. ಸೊ ಈ ಪ್ಲೇಯರ್ ರಿಲೇಟೆಡು ನಮ್ಮ ಬೆಂಗಳೂರು ಬುಲ್ಸ್ನ ಲೆಜೆಂಡ್ ಅಂತ ಅನ್ಕೊಬೇಕು. ಸೊ ಈ ಪ್ಲೇಯರ್ ವಿರುದ್ಧ ಇವಾಗ ಬರ್ತಾ ಇದ್ದಾವೆ ಅಗೇನ್ಸ್ಟ್ ಆಗಿರುವಂಥ ಪೋಸ್ಟ್ಗಳು. ತಮಿಳ್ ತಲೆವಾಸ್ ಅವರು ಅಫಿಷಿಯಲ್ ಇವಾಗ ಪೋಸ್ಟ್ನ ಹಾಕಿದ್ರೆ ನೋಡ್ತಾ ಇರ್ಬೋದು ನಾವು ಯಾವ ಥರ ಹಾಕಿದ್ದಾರೆ ಅಂತ. ಪವನ್ ಶಿರಾವತ್ ಹ್ಯಾಸ್ ಬೀನ್ ಸೆಂಟ್ ಹೋಮ್ ಆ್ಯಂಡ್ ವಿಲ್ ನಾಟ್ ಬಿ ಪಾರ್ಟ್ ಆಫ್ ಸ್ಕ್ವಾಡ್ ಫಾರ್ ದ ರಿಮೈಂಡರ್ ಆಫ್ ದ ಸೀಸನ್ ಓನಿಂಗ್ ಟು ಡಿಸಿಪ್ಲಿನರಿ ರೀಸನ್ಸ್ ಅಂತ. ಸೊ ಇನ್ನು ಪವನ್ ಕುಮಾರ್ ಶರಾವತ್ ತಮಿಳ್ ತಲೆವಾಸ್ಗೆ ಈ ಸೀಸನು ಆಡೋದಿಲ್ಲ ಅಂತ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿದೆ. ಆ್ಯಂಡ್ ಅವ್ರನ್ನ ಮನೆಗೆ ಕಳಿಸಲಾಗಿದೆ ಅಂತಲೂ ಕೂಡ ಅಪ್ಡೇಟ್ನ ಕೊಟ್ಟಿದ್ದಾರೆ. ಡಿಸಿಪ್ಲಿನರಿ ರೀಸನ್ಸಿಂದ ಅವ್ರನ್ನ ಈಚೆ ಇಡಲಾಗಿದೆ ಅಂತ. ದಿಸ್ ಡಿಸಿಷನ್ ಹ್ಯಾಸ್ ಬೀನ್ ಮೇಡ್ ಆಫ್ಟರ್ ಡ್ಯೂ ಕನ್ಸಿಡರೇಷನ್ ಆ್ಯಂಡ್ ಇನ್ ಅಲೈನ್ಮೆಂಟ್ ವಿತ್ ದ ಟೀಮ್ಸ್ ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳಿದ್ದಾರೆ. ಸೊ ಇದು ಏನಾಗಿದೆ, ಇದು ಬೆಂಗಳೂರು ಬುಲ್ಸಲ್ಲೂ ಕೂಡ ಈ ಸೀಸನ್ ಆಗಿದೆ. ಅಂಕುಶ್ ರಾತೆ ಅವ್ರನ್ನ ಏನಾಗಿದೆ ಅಂತ ಗೊತ್ತಿಲ್ಲ, ಬಟ್ ಬೆಂಗಳೂರು ಬುಲ್ಸ್ ಇವ್ರು ಕೊಟ್ಟಿರೋ ಥರ ಅಫಿಷಿಯಲ್ ಕನ್ಫರ್ಮೇಷನ್ ಅಂತೂ ಕೊಟ್ಟಿಲ್ಲ. ಒಟ್ನಲ್ಲಿ ನಮ್ಮ ಕೋಚ್ ಹೇಳಿರೋ ಹಾಗೇನೆ ಕಾಣದ ಕೈಗಳು ಕೆಲಸ ಮಾಡ್ತಾಯಿತ್ತು ಹಿಂದೆಗಡೆ. 3 ಮ್ಯಾಚ್ ಏನು ಸೋತ್ವಿ ಸ್ಟಾರ್ಟಿಂಗ್, ನಾವು ಕಾಣದ ಕೈಗಳು ಕೆಲಸ ಮಾಡ್ತಾಯಿತ್ತು ಹಿಂದೆಗಡೆ. ನಮಗೆ ಅದೆಲ್ಲ ಗೊತ್ತಾಯಿತು, ಅದಕ್ಕೋಸ್ಕರ ಟೀಮ್ನೆಲ್ಲ ಚೇಂಜ್ ಮಾಡಿದ್ವಿ. ಅಂಕುಶ್ ರಾತೆ ಎಲ್ಲೂ ಕೂಡ ಕಾಣಿಸ್ಕೊಂತ ಇಲ್ಲ ಇವಾಗ ಬೆಂಗಳೂರು ಬುಲ್ಸಲ್ಲಿ. ನೋಡ್ತಾರೆ ಬಂದಿವು ಡಗೌಟಲ್ಲೂ ಕೂಡ ಎಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲೂ ಕುತ್ಕೊಂಡು ಇಲ್ಲ ಅಲ್ಲಿ. ಅಟ್ಲೀಸ್ಟ್ ಇವರಾದರೂ ಶಿಂದೆ ಯಾರು ಕೂತ್ಕೊಂಡಿರ್ತಾರೆ ಅಲ್ಲಿ, ಬಟ್ ಇವ್ರನ್ನಂತೂ ಕಾಣಿಸ್ತಾನೆ ಇಲ್ಲ. ಇಲ್ಲಿ ಇವಾಗ ಪವನ್ ಕುಮಾರ್ ಶರಾವತ್ನ ಅಫಿಷಿಯಲಿ ನಾವು ಕಳಿಸ್ತಾ ಇದ್ದೀವಿ ಅಂತ ಹೇಳಿರೋದ್ರಿಂದ ಇವಾಗ ಸಿಕ್ಕಾಪಟ್ಟೆ ಡೌಟ್ಗಳು ರೈಸ್ ಆಗುತ್ತೆ. ಏನಾಗಿರ್ಬೋದು ಅಂತ. ಇದೇನಾದ್ರು ಡಿಸ್ಪ್ಯೂಟ್ ಆಗಿದೆಯಾ, ಕೋಚ್ಗಾರು ಹಿಡ್ಕೊಂಡು ತತ್ಕೋರಾ ಅಥವಾ ಬೇರೆ ಪ್ಲೇಯರ್ಸ್ ಯಾರು ಹಿಡ್ಕೊಂಡು ತತ್ಕಿದಾರಾ ಅಥವಾ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರಾ ಅನ್ನೋದೆಲ್ಲ ತಲೆಗೆ ಬಂದೇ ಬರುತ್ತೆ ಇವಾಗ. ಸೊ ಡಿಸಿಪ್ಲಿನರಿ ರೀಸನ್ಸ್ ಅಂತಂದರೆ ಎಲ್ಲನೂ ಇನ್ಕ್ಲೂಡ್ ಆಗುತ್ತೆ ಇಲ್ಲಿ ಬರೀ ಮ್ಯಾಚ್ ಫಿಕ್ಸಿಂಗ್ ಅನ್ನೋದು ಮಾತ್ರ ಅನ್ಕೊಳೋದಕ್ಕೆ ಹೋಗಬೇಡಿ. ಇನ್ನೂ ಅಫಿಷಿಯಲ್ ಕನ್ಫರ್ಮೇಷನ್ ಅವ್ರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟಿದ್ರೆ ಅಂತ ಈಚೆ ಕಡೆ ಬಂದಿಲ್ಲ. ಬಟ್ ಡಿಸಿಪ್ಲಿನರಿ ಆ್ಯಕ್ಷನ್ ಆಗಿರೋದ್ರಿಂದ, ಡಿಸಿಪ್ಲಿನರಿ ರೀಸನ್ಸ್ ಕೊಟ್ಟಿರೋದ್ರಿಂದ ಏನು ಬೇಕಾದ್ರೂ ಆಗಿರ್ಬೋದು. ಸೊ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಏನು ಅಂದರೆ ಕೋಚ್ ಜೊತೆಗೆ ಏನೋ ಜಗಳ ಆಗಿದೆ ಅನ್ನೋ ಥರ, ಈ ಕಡೆನೂ ಅಷ್ಟೇ ಕೋಚ್ ಜೊತೆಗೆ ಜಗಳ ಆಗಿದೆ ಅಂತ. ಬಟ್ ನಮ್ಮ ಕೋಚ್ ಕೊಟ್ಟಿರೋದೇನು ಅಂತಂದರೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದು ಹಿಂದೆಗಡೆ ಅಂತ ಅವ್ರು ಹೇಳಿದ್ದಾರೆ. ಬಟ್ ಅವರು ಕೂಡ ಅಫಿಷಿಯಲಿ ಹಿಂಗಾಗಿದೆ ಹಂಗಾಗಿದೆ ಹಂಗೆ ಮಾಡಿದ್ರೆ ಅಂತ ಅಲಿಗೇಷನ್ನ ಅವ್ರು ಡೈರೆಕ್ಟಾಗಿ ಪ್ಲೇಯರ್ ಮೇಲೆ ಹಾಕಿಲ್ಲ. ಬಟ್ ಇಲ್ಲಿ ತಮಿಳ್ ತಲೆವಾಸ್ ಅವ್ರು ಅಫಿಷಿಯಲಿ ಪೋಸ್ಟ್ನೇ ಹಾಕ್ಬಿಡಿದ್ರೆ ಪವನ್ ಶಿರಾವತ್ದು ನಡವಳಿಕೆ ಏನೋ ಸರಿ ಬರ್ತಾ ಇಲ್ಲ, ಅದಕ್ಕೋಸ್ಕರ ನಾವು ಅವ್ರನ್ನ ಈಚೆಗಡೆ ಇಡ್ತಾ ಇದ್ದೀವಿ, ಟೂರ್ನಮೆಂಟ್ ಆಡೋದಕ್ಕೆ ಬಿಡ್ತಾ ಇಲ್ಲ ನಾವು ಅಂತ ಕನ್ಫರ್ಮ್ ಮಾಡಿದರೆ. ಸ್ಟಾರ್ ರೈಡರು ಈ ಥರ ನೋಡಿ. ತಮಿಳ್ ತಲೆವಾಸ್ಗೆ ಹೋದಾಗಲೇ ಅವ್ರಿಗೆ ಏನೋ ಒಂಥರ ಆಗ್ತಾಯಿದೆ. ತಮಿಳ್ ತಲೆವಾಸ್ಗೆ ಹೋದಾಗ ಕಾಲು ಮುರ್ಕೊಂಡ್ರು ಬೆಂಗಳೂರು ಬುಲ್ಸಿಂದ ಹೋದಾಗ. ಎಲ್ಲಿ ಆಡ್ತು ಅಂದರೆ ಈ ಥರ ಮಾಡ್ಕೊಂಡವ್ರು ಇವಾಗ ತಮಿಳ್ ತಲೆವಾಸಲ್ಲಿ. ಏನು ಹೇಳಬೇಕು ಅಂತ ನಂಗಂತೂ ಗೊತ್ತಾಗ್ತಿಲ್ಲ ಮಗ. ನಿಮಗೆ ಅನಿಸುತ್ತೆ ಏನಾಗಿರ್ಬೋದು ಅಂತ. ಇಲ್ಲಿ ಕಾಮೆಂಟ್ ಸೆಕ್ಷನ್ ಓಪನ್ ಮಾಡ್ತು ಅಂದರೆ ಸ್ವಲ್ಪ ಜನ ಮ್ಯಾಚ್ ಫಿಕ್ಸಿಂಗ್ ಅಂತ ಆಗ್ತಾ ಇದ್ದಾರೆ. ಆ್ಯಂಡ್ ಅಂಕುಶ್ ರಾತೆ ಅವ್ರಿಗೂ ಕೂಡ ಮ್ಯಾಚ್ ಫಿಕ್ಸಿಂಗ್ ಅಂತಲೇ ಆಗ್ತಾ ಇದ್ದಾರೆ. ಸೊ ಇದೇನಾದ್ರು ಆಗಿತ್ತು ಅಂತ ಅಂದರೆ ಸೊ ಇದೆಲ್ಲ ಇನ್ವೆಸ್ಟಿಗೇಷನ್ ನಡಿಬೇಕಾಗುತ್ತೆ. ಏನು ಸುಮ್ಮನೆ ಬಿಟ್ಬಿಡೋದಕ್ಕಾಗತ್ತೆ. ಇನ್ ಕೇಸ್ ಏನಾದ್ರು ಆಗಿತ್ತು ಅಂತ ಅಂದರೆ ಅದು ಈಚೆಗಳಂತೂ ಖಂಡಿತ ಬಂದೇ ಬರುತ್ತೆ. ಸೊ ಇವ್ರನ್ನೇನೋ ಕಾಡಿಸ್ತಾ ಇಲ್ಲ ಅಂತಂದರೆ ಡಿಸಿಪ್ಲಿನರಿ ರೀಸನ್ಸ್, ಇವಾಗ ಕೊಟ್ಟಿರೋದು ಡಿಸಿಪ್ಲಿನರಿ ರೀಸನ್ಸ್ ಅಂತ. ಸೊ ಜಾಸ್ತಿ ಎಲ್ಲ ನಾವು ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅವ್ರನ್ನ ಬ್ಲೇಮ್ ಮಾಡೋದಕ್ಕಾಗೋದಿಲ್ಲ, ಇವಾಗಲೇ ಬ್ಲೇಮ್ ಮಾಡೋದಕ್ಕಾಗೋದಿಲ್ಲ. ಅಂಕುಶ್ ರಾತೆ ಅವ್ರನ್ನೂ ಕೂಡ ಒಳಗಡೆ ಏನಾಗಿದೆ ಅಂತ ಡಿಸಿಪ್ಲಿನರಿ ರೀಸನ್ಸ್ ಅಂತ ಹೇಳಿರೋದ್ರಿಂದ ನಮಗೆ ಕರೆಕ್ಟಾಗಿ ಪರ್ಟಿಕ್ಯುಲರಾಗಿ ಪ್ರಿಸೈಸಾಗಿ ಗೊತ್ತಿಲ್ಲ ನಮ್ಗೆ ಏನಾಗಿದೆ ಅಂತ. ಒಟ್ಟಲ್ಲಿ ಪವನ್ ಶಿರಾವತ್ ಅವರು ಈ ಸೀಸನು ಮಿಸ್ ಆಗ್ತಾರೆ. ಗೊತ್ತಿಲ್ಲ ಅಪ್ಕಮಿಂಗ್ ಸೀಸನ್ ಅವ್ರು ಇರೋದಿಲ್ವೋ ಅಂತ. ಈ ಥರ ಎಲ್ಲ ಹೆಸರು ತೊಗೊಂಡ್ರು ಅಂತಂದರೆ ಆಪ್ಷನ್ಗೆ ಹೋದರೂ ಸಹ ಪಿಕ್ ಮಾಡೋದು ಸಿಕ್ಕಾಪಟ್ಟೆ ಕೆರಿಯರೇ ಎಂಡ್ ಆಗೋಗ್ಬಿಡುತ್ತೆ. ಎಷ್ಟೋ ಜನ ಪ್ಲೇಯರ್ಸ್ ಈ ಥರ ಎಲ್ಲ ಆಗೋಗ್ಬಿಡ್ತು ಅಂತಂದರೆ ಅವ್ರಿಗೆ ಹೆಂಗೋ ಆಡ್ಬೋದು, ಸಖತ್ತಾಗೆ ಆಡ್ಬೋದು. ಅಲ್ಲ ಗುರು, ಇಂಡಿಯನ್ ಟೀಮಲ್ಲಿ ಆಡಿದಂಥ ಪ್ಲೇಯರು ಇಲ್ಲಿ PKL ಈ ಮಟ್ಟಿಗೆ ಹೆಸರು ಮಾಡಿದಂಥ ಪ್ಲೇಯರು ಕರೆಂಟ್ಲಿ ಈ ಮಟ್ಟಿಗೆ ಫಾಲೋವರ್ಸ್ ಇರುವಂಥವ್ರು ಯಾರೂ ಇಲ್ಲ ಅಲ್ಲಿ. PKL 1 ಮಿಲಿಯನ್ ಫಾಲೋವರ್ಸ್ ಪವನ್ ಕುಮಾರ್ ಶರಾವತ್ ಇನ್ಸ್ಟಾಗ್ರಾಮಲ್ಲಿ. ಈ ಥರ ಫಾಲೋವರ್ಸ್ ಇರುವಂಥವ್ರು ಯಾರೂ ಇಲ್ಲ ಅಲ್ಲಿ ಕರೆಂಟಾಗಿ ಆಡ್ತಿರೋಂಥ ಪ್ಲೇಯರ್ಸ್ಗಳಲ್ಲಿ. ಸೊ ಈ ಥರ ಒಂದು ಫ್ಯಾನ್ ಬೇಸ್ನ ಇಟ್ಕೊಂಡು, ಫ್ಯಾನ್ ಫಾಲೋಯಿಂಗ್ನ ಇಟ್ಕೊಂಡು ಈ ಥರ ಮಾಡ್ಕೋತಾರೆ ಅಂತಂದರೆ ಸೀರಿಯಸ್ಲಿ ಬೇಜಾರಂತೂ ಆಗೇ ಆಗುತ್ತೆ ಮ್ಯಾಮ್. ನಿಮ್ಗೇನು ಅನ್ನಿಸ್ತಾ ಇದೆ ಪವನ್ ಶಿರಾವತ್ ಅವ್ರನ್ನ ಉಗಿದು ಈಚೆಗಡೆ ಇಟ್ಟಿರೋದು? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಬಾ.